ಸನ್ಮಾನ್ಯ ಅಧ್ಯಕ್ಷರೇ, ನೀವು ಇಷ್ಟೊತ್ತು ನಮ್ಗೆಲ್ಲ ಟೆನ್ಷನ್ ಕೊಟ್ಟು 4 ದಿನಾನು ಕೊಟ್ಟಿದ್ದೀರ. ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ, ಮಾತಾಡಕ್ಕೆ ಫ್ರೀ ಆಗಿ ಬಿಡಿ. ನಮ್ಮ ಕೃಷ್ಣಗೆ ಬೈರೇಗೌಡರು ಮೋಸ ಮಾಡ್ತಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ, ಇದು ಬಹಳ ಪವಿತ್ರವಾದಂತ ವೇದಿಕೆ. ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದು ಏನೇ ಇದ್ರೂ ಇಲ್ಲೇ ಅಹವಾಲು ಹೋಗ್ಬೇಕು, ಇಲ್ಲೇ ನಮ್ಮ ಸರ್ಕಾರದ ಆದೇಶಗಳು, ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂಥದ್ದು. ಈ ವೇದಿಕೆಯಿಂದ ನಾವು ಸರ್ಕಾರದ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು. ನಾವು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ನಾವು ಕಣ್ಣು ಒರೆಸುವಂಥ ಪ್ರಯತ್ನವನ್ನ ನಾವು ಮಾಡಬೇಕು. ಇವತ್ತು ವಕ್ ಹಗರಣ ಏನಿದೆ, ಇದನ್ನ ನಾವು ಜನ ಆತಂಕದಲ್ಲಿದ್ದಾರೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನ ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ. ಆದ್ರಿಂದ ಈ ವಕ್ ಹಗರಣವನ್ನ ನಾನು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.